ಅಂದ್ರೆ ಎದುರುಗಡೆ ಇರೋ ಶತ್ರುವಿನ ಮೇಲಿನ ದ್ವೇಷಕ್ಕಿಂತ ನಾನು ಕಾಪಾಡಬೇಕಾಗಿರೋ ದೇಶದ ನಿವಾಸಿಗಳ ಮೇಲೆ ಪ್ರೀತಿ ದೊಡ್ಡದು ಅಂತ ಹೇಳಿ ಎಂತಹ ಮಾತು ಸರ್. ಬಹುಶಃ ಕರೆಕ್ಟ್. ಇನ್ನೊಂದು ಹಾಡು ಕೇಳೋದು ಬಾಕಿ ಇದೆ, ಬಟ್ ರಾಜೀವ್ ಸರ್ನ ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ ಬರ್ತೀನಿ ನಾನು. ಬಹುಶಃ ಸರ್ ಬಾಹ್ಯ ಶತ್ರುಗಳು ಅಂತ ಲೆಕ್ಕ ಹೋಗ್ತಾ ಹೋದಾಗ ನಾನು ಪ್ರತ್ಯೇಕವಾಗಿ ಯಾವ್ಯಾವ ದೇಶದಿಂದ ಅನ್ನೋದ್ರ ಬಗ್ಗೆನೂ ಕೂಡ ತಮ್ಮೆಲ್ಲರಿಗೂ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಬಟ್ ಭಾರತೀಯರಾಗಿ ನಮ್ಗೆ ಸಾಮಾನ್ಯವಾಗಿ ನಮ್ಮ ಶತ್ರು ಯಾರು ಅಂತಂದ್ರೆ ತಟ್ಟಂತ ನೆನಪಾಗೋದೆ ಪಾಕಿಸ್ತಾನ ಅಂತ ಹೇಳಿ. ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ, ರಾಜಕೀಯವಾಗಿ ಅರಾಜಕತೆ ಇದೆ, ಇದೆಲ್ಲ ನಾವು ಕೇಳ್ತಾನೆ ಇರ್ತೀವಿ. ಬಟ್ ಹಾಗಿರುವ ಪಾಕಿಸ್ತಾನವೇ ತೀರಾ ಇತ್ತೀಚೆಗೆ ಮುಸ್ಲಿಂ ನ್ಯಾಟೋ ಸೈನ್ ಮಾಡ್ಕೊಳ್ಳುತ್ತೆ ಟರ್ಕಿ ಹಾಗೆ ಸೌದಿ ಅರೇಬಿಯಾ ಜೊತೆ ಕೂಡಿ. ಭಾರತ ನಿಜವಾಗ್ಲೂ ಕೂಡ ಪಾಕಿಸ್ತಾನವನ್ನ ಈ ರೀಲ್ಸ್ ಅಲ್ಲಿ ಮೀಮ್ಸ್ ನಲ್ಲಿ ನಾವೇನು ಜನ್ ಆಲ್ಫಾಗಳು ನೋಡಿ ಅಯ್ಯೋ ಪಾಕಿಸ್ತಾನ ಬರ್ಬಾದ್ ದೇಶ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಿದೀವಿ. ಆ ನಿರ್ಲಕ್ಷ್ಯ ಮಾಡೋ ಹಂತದಲ್ಲೇ ಇದೆಯಾ ಪಾಕಿಸ್ತಾನ ಅಥವಾ ಈ ಮುಸ್ಲಿಂ ನ್ಯಾಟೋ ಭಾರತಕ್ಕೆ ಆಪತ್ತ ಅಂತ? ನೋಡಿ, ಮುಸ್ಲಿಂ ನ್ಯಾಟೋ ಅನ್ನೋದು ಈಸ್ ಓನ್ಲಿ ಸೌದಿ ಅರೇಬಿಯಾ ಒಂದು ಇನ್ಸೆಕ್ಯೂರ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಮುಸ್ಲಿಂ ದೇಶಗಳಲ್ಲಿ ಒಂದು ಸೈನ್ಯ ಅಂತ ಇರೋದು ಎರಡೇ ದೇಶದಲ್ಲಿ, ಒಂದು ಇರಾನ್ ಮತ್ತು ಇನ್ನೊಂದು ಪಾಕಿಸ್ತಾನ. ಮೂರು ದೇಶ, ಇರಾನು, ಪಾಕಿಸ್ತಾನ ಮತ್ತೆ ಟರ್ಕಿ. ಇರಾನ್ ಜೊತೆ ಅವ್ರಿಗೆ ದ್ವೇಷ ಇರೋದ್ರಿಂದ ಉಳಿದ ಎರಡು ದೇಶಗಳ ಜೊತೆ ಅವರೊಂದು ಪ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ಇಂಡಿಯಾ ಸೆಂಟ್ರಿಕ್. ಹಾಗಂತ ಅದನ್ನ ನಾವು ನಿರ್ಲಕ್ಷಿಸಕ್ಕೂ ಆಗಲ್ಲ. ಬಟ್ ಮುಖ್ಯವಾಗಿ ನಮಗೆ ಕೈನೆಟಿಕ್ ವಾರ್ಗಿಂತ ಇವತ್ತು ಹಿಂದೆ ನೀವು 100 ವರ್ಷದ ಹಿಂದೆ ಹೋಗಿದ್ರೆ ಒಂದು ಯುದ್ಧ ಅಂದ್ರೆ ಒಂದು ಭೂಮಿನಲ್ಲಿ ನಡೆಯೋದು, ಒಂದು ಕುರುಕ್ಷೇತ್ರದಲ್ಲೋ ಒಂದು ಇದರಲ್ಲೋ ನಡೆಯೋದು ಅಥವಾ ಪಾಣಿಪತ್ತಲ್ಲೋ ನಡೆಯೋದು. ಈಗ ಯುದ್ಧ ನಮ್ಮ ದೇಶದ ಜನರ ಮನಸ್ಸು ಮೇಲೆ ಆಗ್ತಿದೆ, ಐಡಿಯಾಸಿನ ಯುದ್ಧ ಆಗ್ತಿದೆ, ಒಂದು ನೆರೆಟಿವ್ ಯುದ್ಧ ಆಗ್ತಿದೆ. ನಿಮ್ ಮನಸ್ಸನ್ನು ಅವ್ರು ಗೆದ್ರೆ ಯುದ್ಧ ಭೂಮಿಲಿ ಗೆಲುವು ಬೇಡ ಅವ್ರಿಗೆ. ಸೊ ಈ ಮೊಬೈಲ್ ಫೋನ್ ಏನಿದೆ ಅದು ನಿಮ್ಮ ಬೆಡ್ರೂಮ್ ಅಲ್ಲಿ, ನಿಮ್ಮ ಬಾತ್ರೂಮ್ ಅಲ್ಲಿ, ನಿಮ್ಮ ಇದರಲ್ಲಿ ಎಲ್ಲಾ ಕಡೆನೂ ನಿಮ್ ಜೊತೆ ಬಂದು ಆ ನೆರೆಟಿವ್ ನ ನಿಮಗೆ ಪುಷ್ ಮಾಡ್ತದೆ. ಸೊ ನೀವೇನ್ ಹೇಳಿದ್ರಿ ಮೀಮ್ಸ್ ನಲ್ಲಿ ನಾವು ಗೆಲ್ತಿದೀವಿ ಅಂತ, ದಟ್ ಈಸ್ ಆಲ್ಸೋ ಎ ಕೌಂಟರ್ ಆಕ್ಷನ್ ಫ್ರಮ್ ಅವರ್ ಸೈಡ್. ಯಾಕೆಂದ್ರೆ ನಮ್ ಕಡೆಯಿಂದ ಕೌಂಟರ್ ಇಲ್ಲ ಅಂದ್ರೆ ನಮ್ಮಲ್ಲಿರೋ ಒಂದು ಜೆನ್ಜಿ ಅನ್ಕೊಳ್ಳಿ, ಜನ್ ಆಲ್ಫಾ ಅಂತ ಇಟ್ಕೊಳ್ಳಿ, ಅವ್ರ ಈ ನೆರೆಟಿವ್ಗೆ ಅವ್ರೇನಾದ್ರು ಸಕ್ಕಂಬಾಯ್ತು ಅಂದ್ರೆ ನಮ್ಗೆ ಕಷ್ಟ ಆಗತ್ತೆ. ಒಂದು ದೊಡ್ಡ ಮರಕ್ಕೆ ಗೆದ್ಲು ಹಿಡಿದ್ರೆ ಅದು ಕುಸಿಯುತ್ತೆ. ಬೇಲಿ ಎಷ್ಟೇ ಗಟ್ಟಿಯಾಗಿದ್ರು ಉಪಯೋಗ ಇಲ್ಲ. ನಾವೆಲ್ಲ ಬೇಲಿಗಳು, ಹೊರಗಡೆಯಿಂದ ಬರೋ ಇದನ್ನ ನಾವು ತಡಿಬಹುದು, ಬಟ್ ಗೆದ್ಲಿಡಿದ್ರೆ ಮರ ಕುಸಿಯುತ್ತೆ. ಸೊ ಆ ಕುಸಿಬಾರ್ದು ಅನ್ನೋದಕ್ಕೆ ನಾವು ಕೌಂಟರ್ ನೆರೇಟಿವ್ ಬೋತ್ ಇನ್ ದ ಫಾರ್ಮ್ ಆಫ್ ಮೀಡಿಯಾ ಅಂಡ್ ಇನ್ ದ ಫಾರ್ಮ್ ಆಫ್ ಕೈನೆಟಿಕ್ ಎನರ್ಜಿ ಅಂಡ್ ಡಿಪ್ಲೊಮ್ಯಾಟಿಕ್ ಇದೆಲ್ಲ ಮಾಡಬೇಕು. ಈ ವಾರ್ ಅನ್ನೋದು ಈ ಘೋಷಣೆ ಆಗಿ ಮಾಡುವಂತ ಯುದ್ಧ ಅಲ್ಲ, ಇದು ಕುರುಕ್ಷೇತ್ರ ಅಲ್ಲ, ಇದು ದಿನನಿತ್ಯ ನಡೆಯೋ ಯುದ್ಧದಲ್ಲಿ ನಾವಿದೀವಿ ಈಗ ಅಷ್ಟೇ ಮೇಡಮ್. ನಿಜ.